ಕಾಂಗ್ರೆಸ್ ಇಂದ ಆಹ್ವಾನ ಬಂದಿದೆ, ಅವರು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡ್ತಾರಂತ ಮಾತುಗಳು ಕೇಳಬೇಕಂತ ಅಂತ ಏನಾದ್ರು ಆಫರ್ ತಮಗೆ ಬಂದಿದ್ದೇನೆ ಏನು ಅಂತ ಸರ್. ನನಗೆ ಈಗ ಕರ್ಟಸಿ ಕಾಲ್ ಮಾಡ್ರಂತ ಮೊನ್ನೆ ಕೂಡ ಹೇಳಿದ್ದೀನಿ. ತಂಗಡಿಗೆಯವರು ಮಾತಾಡಿದ್ದಾರೆ, ಅಣ್ಣ ನಿಮಗೆಲ್ಲ ಇದು ಸೀನಿಯರ್ ಇದ್ದರು, ಕೆಲಸಗಾರಿದ್ರು, ಇವರು ಈ ಥರ ಮಾಡಬಾರ್ದಾಗಿತ್ತಂತ. ಅದೇನಪ್ಪ ತಮ್ಮ ನಮ್ಮ ಬ್ಯಾಡ್ ಲಕ್ ಅಂತ ಅವ್ರಿಗೆ ಹೇಳಿದ್ದೀನಿ. ಮತ್ತೇನು ಅವ್ರ ಚರ್ಚೆ ಮುಂದುವರಿಸಿಲ್ಲ. ಇವನ್ ನಮ್ಮ ಗೆಳೆಯರ ಅಂತ ಅಮರೇಗೌಡರು ಮಾತಾಡಿದ್ದಾರೆ, ಅವರು ಕೂಡ ಇದೇ ಮಾತನ್ನು ವ್ಯಕ್ತಪಡಿಸಿದರು. ಇದು ಯಾವ ಮಾನದಂಡ ಮೇಲೆ ಕೊಟ್ಟರಪ್ಪ ನಿಮ್ಮವರು, ಏನು ಇಂಥ ಹಿರಿತನಕ್ಕೆ ಗೌರವ ಇಲ್ಲ ನನಗೆ ಆಯ್ತಲ್ಲ ಅಂತೇಳಿ ನಾನು ವ್ಯಕ್ತಿಗತವಾದ ಮಾತನ್ನು ಅವರ ಅಭಿಪ್ರಾಯ ಹೇಳಿದರು. ಅವೆಲ್ಲ ನಡೀತಿರ್ತಕ್ಕಂಥದ್ದು ನಿಮಗೂ ಗೊತ್ತಿದೆ. ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆ ಆಗ್ತವೆ, ಏನೆಲ್ಲ ತೀರ್ಮಾನ ಇಲ್ಲ ಆ ಥರ ನನಗೆ ಹೇಳಿದ್ನಲ್ಲ. ಅವ್ರು ಕರ್ಟಸಿ ಕಾಲ ಭಾಳ ಜನ ಮಾಡ್ಯಾರ, ಅವ್ರು ಒಬ್ಬರ ಅಲ್ಲ. ಮಾನ್ಯ ನಮ್ಮ ಸೌದಿಯವರು, ಲಕ್ಷ್ಮಣ ಸೌದಿಯವರು, ನನಗೇನು BJP ಕರ್ಕೊಂಡ್ಬಂದಂಥ ನಾಯಕ, ಅವರು ಕೂಡ ಮಾತಾಡಿದ್ದಾರೆ. ಬಟ್ ಯಾರೂ ಕೂಡ ನಾವು ನಿನಗೆ ಟಿಕೆಟ್ ಕೊಡಿಸ್ತೀವಿ ಅಂತ ಹೇಳಿಲ್ಲ. ಕರ್ಟಸಿ ಎಲ್ಲರೂ ಕಾಲ್ ಮಾಡಿದ್ದಾರೆ. ಅವ್ರ ಹಂತದಲ್ಲಿ ಏನು ನಡೀತಿದೆ ನನಗೆ ಗೊತ್ತಿಲ್ಲ. ಅಲ್ಲಲ್ಲ, ನೀವು ಹೇಳೋದನ್ನ ನಾನು ಹೇಳಿದ್ದೀನಿ ಸರ್. ಲಕ್ಷ್ಮಣ ಸೌದಿ ನಮ್ಗೆ ಒಬ್ಬ ಏನಂದರೆ ಒಬ್ಬ ದೋಸ್ತ್ ಅನ್ನೋದಕ್ಕಿಂತ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನು. ಅವರು ನನಗೆ ಫೋನ್ ಮಾಡಿ ಕೇಳಿದ್ದೇನೆಂದ್ರೆ ಹಿಂಗಾಗಬಾರ್ದಾಗಿತ್ತು, ನಿನಗೆ ಅನ್ಯಾಯ ಆಯ್ತು ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ನಾನು ಪಾರ್ಟಿ ಸೇರಿಸ್ತೇನಂತ ಕೂಡ ಯಾವುದೋ ಅವರು ಸ್ಪಷ್ಟತೆ ಇಲ್ಲ. ಅಲ್ಲ, ಡಿಮ್ಯಾಂಡ್ ಏನಂದರೆ ಈಗ ನನಗೆ ಈಗ ಗೌರವವಾಗಿ ನಡ್ಕೊಳ್ಳಿಲ್ಲ ಅನ್ನೋದು ಒಂದು. ಕರೆದು ಇದನ್ನು ಅವ್ರನ್ನ ಡಿಸ್ಕಸ್ ಮಾಡಿ ಟಿಕೆಟನ್ನು ಬಸವರಾಜ್ ಕೊಡ್ತೀವಿ ಅಂತೇಳಿ ಅವತ್ತು ಹೇಳಿದರೆ ಅವರು ದೊಡ್ಡವ್ರು ಹಾಕಿದ್ರು. ಎಲ್ಲದನ್ನು ಮುಚ್ಚಿಟ್ಟು ಇವತ್ತು ದಿಢೀರ್ನ ನಿರ್ಣಯ ಮಾಡಿದ್ದಾರೆ. ನಿರ್ಣಯ ಮಾಡಿದ ಮೇಲೆ ನಾವು ಅವ್ರಿಗೆ ಇನ್ನು ಇಷ್ಟೇ ಕೇಳೋದು, ಈಗ ನಮಗೆ ಲೀಡರ್ಶಿಪ್ ಬೇಡ, ನೀವು ಯಾರಿಗಾರು ಕೊಡ್ರಿ. ಜಿಲ್ಲಾದಲ್ಲಿ ನಮ್ಮ ದೊಡ್ಡನಗೌಡರು ಇದ್ದಾರೆ, ಹಾಲಪ್ಪ ಅವರು ಇದ್ದಾರೆ, ಮಾಜಿ ಮಂತ್ರಿಗಳು, ಅಂಥವ್ರ ನಾಯಕತ್ವದಲ್ಲಿ ಅವ್ರು ಮಾಡಲಿ, ನಾವು ಅವ್ರ ಹಿಂದಿರ್ತೇವೆ. ನೇರವಾಗಿ ಭಾಗಿಯಾಗೋದಿಲ್ಲ ಸರ್ ಯಾವುದೇ ಚುನಾವಣೆ BJP ಅಭ್ಯರ್ಥಿ ಪರವಾಗಿ. ನಾನು ಲೀಡರ್ಶಿಪ್ ನಂದಿಲ್ಲ. ಈಗೂ ಹೇಳ್ತು, ನನಗೆ ರಾಜಕಾರಣ ಮಾಡ್ಬೇಕಂತ ಮುಂದೂ ಕೂಡ ನನಗೆ ದೇವರು ನನಗೆ ಹೆಲ್ತ್ ಕೊಟ್ಟಿದ್ದಾನೆ. ಹಣ ಇರಲಿಕ್ಕಿಲ್ಲ ನನಗೆ ಕೂಡ, ಅದು ನಾನು ಹಣ ಇಲ್ದೇ ಜನ ಇಲ್ಲಿ ತಂದಿದ್ದಾರೆ. ನೋಡು, ಹೇಳೋದು ಅರ್ಥ ಆಗ್ತಿಲ್ಲ ನಾಗರಾಜ್. ಲೀಡರ್ಶಿಪ್ಪು ಆ ನಾಯಕರದು, ನಾನು ಏನಪ್ಪ ಕಾರ್ಯಕರ್ತ. ಹೇಳ್ತೀನಲ್ಲ, ಕಾರ್ಯಕರ್ತ ಆಗಿ ಇರ್ತೀನಿ ಇನ್ನು ನಾನು ಲೀಡರ್ಶಿಪ್ ವಹಿಸೋಂಗಿಲ್ಲ. ಅರ್ಥ ಆಗ್ತಲ್ಲ. ಹೌದೌದು, ಈ ಗುರುವಾರನೂ ಕೂಡ ಕೆಲವರು ಅಭಿಪ್ರಾಯ ನಾವು ತೊಗೋಬೇಕಾಗ್ತದೆ. ನಾವು ಇಂಡಿವಿಜುವಲ್ ಇದ್ರಾಗ ಯಾವುದೇ ನಿರ್ಣಯ ಮಾಡಲಿಕ್ಕಾಗಲ್ಲ. ನಮ್ಮ ಪಕ್ಷದ ನಾಯಕರು 8 ಕ್ಷೇತ್ರದವ್ರು ಬರ್ತಾರೆ, ಕಾರ್ಯಕರ್ತರು ಬರ್ತಾರೆ, ಅಭಿಮಾನಿಗಳು ಬರ್ತಾರೆ. ಅಲ್ಲಲ್ಲ, ಈಗಲೇ ನಾನು ಹೇಳೋಕ್ಕಂಗ ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ತೀವಿ. ಕೇಳ್ಕೊಂಡ್ಮೇಲೆ ಅವ್ರ ಅಭಿಪ್ರಾಯಗಳನ್ನು ಇಡಿಯಾಗಿ ಒಟ್ಟಾರೆ ಜೋಡಿಸ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಇಂಥ ನಾಯಕರೆಲ್ಲರೂ ಕೂಡ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ. ಯಾವ ನಿಲುವು ತೆಗೆದುಕೊಳ್ಬೇಕು, ಯಾವ ಹೆಜ್ಜೆ ಇಡಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ಮಾಡಬೇಕು. ಕೊಟ್ರಿ ಅಂತೇಳಿ ಈಗ ಏನಂದ್ರೆ ಫ್ಯೂಚರ್ನಲ್ಲಿ ಮಾತಾಡಲಿಕ್ಕೆ ಅನಿಸ್ತಾ ಇರಲ್ಲ. ಈಗ ನಾಗರಾಜ್ ಅವ್ರು ಕೊಟ್ರ ಬಿಟ್ರಂತ ಈಗ ನಮ್ಮ ಮುಂದೆ ಯಾರ ರಾಜ್ಯದ ನಾಯಕರು ಮಾತಾಡಿ ಕೊಡ್ತೀವಿ ಅಂದಿದ್ರೆ ನಾವು ಏನಾರ ಎಕ್ಸ್ಪ್ರೆಸ್ ಮಾಡೋದು. ಅದ್ರ ಪ್ರಶ್ನೆನ ನಮ್ಮ ಮುಂದೆ ಬಂದಿಲ್ಲಲ್ಲ ಕಾಂಗ್ರೆಸ್ ರಾಜ್ಯದ ನಾಯಕರದ್ದು. ಇರ್ಬೋದು, ಅವರು ಏನಾರ ಇರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲ, ಈಗ ನನ್ನ ಮುಂದೆ ಯಾವೂ ಇಲ್ಲ. ನಾಳೆ ಇವತ್ತು ಗುರುವಾರ ಏನು ಸೇರ್ತಾರೆ ನಮ್ಮವರು, ಅವ್ರು ಏನು ಸಲಹೆಗಳನ್ನು ಕೊಡ್ತಾರೆ, ಸಲಹೆಗಳನ್ನು ಬಹುಮತದ ಸಲಹೆಯನ್ನು ಅದನ್ನು ಚರ್ಚೆಗೆ ತರ್ತೀವಿ. ಚರ್ಚೆಗೆ ತಂದ ಮೇಲೆ ಡಿಸೈಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ, ಇನ್ನೂ ಒಂದ್ಸಲ ಹೇಳ. ಆನ್ಸರ್ ಸಿಕ್ಕಿಲ್ಲ ಅವ್ರದ್ದು ನಮ್ಮ ಕ್ವಶನ್ಗೆ. ಒಂದು ಕಡೆ ನಾನು ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಕಾರ್ಯಕರ್ತರ ಅಭಿಪ್ರಾಯ ಪಡಿತೀನಿ ಅಂತ ಹೇಳ್ತೀರಿ. ಅಲ್ಲಲ್ಲ, ನಂದು ಕಾರ್ಯಕರ್ತರ ಅಭಿಪ್ರಾಯ ಪಡೆದ ನಂತರ ಈಗ ಅವ್ರಿಗೆ ಹೇಳಿ ಬಂದಿರೋರಿಗೆ ಹೇಳಿದ್ದೀನಿ ನಾನು. ನಮ್ಮ ನಾಯಕರು, ಜಿಲ್ಲೆ ನಾಯಕರು ಬಂದಿದ್ರಲ್ಲ, ನೀವು ಲೀಡರ್ಶಿಪ್ ತೊಗೊಂಡು ಮಾಡ್ರಪ್ಪ,
ನಾನು ಹಿಂದೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಬಟ್ ನಮ್ಮ ಕೊನೆಯ ತೀರ್ಮಾನ ಗುರುವಾರ ಸಭೆ ಆದ ನಂತರ. ನೋಡ್ರಿ, ಈಗ ನಾವು BJP ಅಂತನ ಕರಿತೀವಿ, ಅಲ್ಲೇನು ಅವರು ಸಲಹೆ ಕೊಡ್ತಾರೆ, ಏನು ನೀವು ಏನು ಕಾಂಗ್ರೆಸ್ ಹೋಗಂತ ಸಲಹೆ ಕೊಡ್ತಾರೋ ಅಥವಾ ಇಂಡಿಪೆಂಡೆಂಟ್ ನಿಲ್ಲಂತ ಕೊಡ್ತಾರೋ ಅಥವಾ ಭಾರತೀಯ ಜನತಾ ಪಾರ್ಟಿ ಮುಂದುವರಿ ಅಂತ ಕೊಡ್ತಾರೋ, ಅವರ ಏನು ಇವತ್ತು ಅವರ ಸ್ಪಷ್ಟತೆ, ಅವರ ಅಭಿಪ್ರಾಯಗಳ ಮೇಲೆ ನಾವು ಇವತ್ತು ಅದನ್ನು ನಿರ್ಣಯ ಮಾಡ್ತೀವಿ.